ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಇತ್ತೀಚೆಗೆ ಅಂದರೆ ಜನವರಿ 8ರಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನ ಚಿತ್ರತಂಡ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿತ್ತು. ಇನ್ನು ಟೀಸರ್ ನೋಡಿದ ಅಭಿಮಾನಿಗಳು ಸ್ಟಾರ್ಸ್ ಯಶ್ ಅವರಿಗೆ ಶುಭ ಕೋರಿದ್ರು. ಆದ್ರೀಗ ಅವರಿಗೆ ಶುಭ ಹಾರೈಸಿದವರ ಪೈಕಿ ಕನ್ನಡ ಚಿತ್ರರಂಗದ ಬಾದ್ಶಾ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಯಶ್ ಅವರು ಕೊಟ್ಟ ಪ್ರತಿಕ್ರಿಯೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಹಾಗಿದ್ರೆ ಏನಿದು ಸುದ್ದಿ ಅನ್ನೋದನ್ನೇ ನೋಡ್ತಾ ಹೋಗೋಣ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಟೀಸರ್ ನೋಡಿದ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಎಕ್ಸ್ ಖಾತೆಯಲ್ಲಿ ಈ ರೀತಿ ಬರೆದುಕೊಂಡಿದ್ರು. ಯಶ್ಗೆ ಶುಭಾಶಯಗಳು. ಅಲೆಗಳ ವಿರುದ್ಧ ಸಾಗಲು ಯಾವಾಗಲೂ ಸಮಯ ಬೇಕಾಗುತ್ತೆ. ಈ ಹೊಸ ಹೆಜ್ಜೆ ನಿಮ್ಮನ್ನ ಅದೃಷ್ಟದ ಬಳಿ ಕೊಂಡೊಯ್ಯಲಿ. ನೀವು ನಿಮ್ಮ ಗುರಿಯನ್ನ ನಿರ್ಧರಿಸಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಿಚ್ಚ. ಇದೇ ಟ್ವೀಟ್ಗೆ ನಟ ಯಶ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಧನ್ಯವಾದಗಳು ಸರ್. ಏಕಾಗ್ರತೆ ಅಥವಾ ಸಮಗ್ರತೆಯನ್ನ ಕಳೆದುಕೊಳ್ಳದೆ ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಉತ್ತಮವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನನ್ನ ಹಿರಿಯರಿಂದ ಕಲ್ತಿದ್ದೇನೆ. ಆ ಹಿರಿಯರಲ್ಲಿ ನೀವು ಕೂಡ ಒಬ್ಬರು ಅಂತ ಯಶ್ ಉತ್ತರಿಸಿದ್ದಾರೆ. ಯಶ್ ಅವರ ಇದೇ ರಿಪ್ಲೈ ಬಳಿಕ ಸುದೀಪ್ ಮತ್ತು ಯಶ್ ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಹಿಂದೆ ಯಶ್ ಸುದೀಪ್ ಅವರು ಹಿರಿಯ ನಟ ಅನ್ನೋದನ್ನ ಲೆಕ್ಕಿಸದೆ ಅಗೌರವವಾಗಿ ಮಾತನಾಡಿದ್ರು ಎಂಬ ವಿಚಾರ. ಹೌದು, 2018ರಲ್ಲಿ ಅಂದಿನ ಕೇಂದ್ರ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋರ್ ಫಿಟ್ನೆಸ್ ಕುರಿತು ಅಭಿಯಾನ ಶುರು ಮಾಡಿದ್ರು. ತಾವು ಫಿಟ್ ಆಗಿ ಇರಲು ಮಾಡುವ ವರ್ಕೌಟ್ ವಿಡಿಯೋ ಶೇರ್ ಮಾಡಿ ಬಳಿಕ ಅದೇ ರೀತಿ ತಮ್ಮ ಆಪ್ತರಿಗೆ ಹಮ್ ಫಿಟ್ ತೋ ಇಂಡಿಯಾ ಫಿಟ್ ಚಾಲೆಂಜ್ ಕೊಟ್ಟಿದ್ರು. ಅನೇಕ ಮಂದಿ ಸೆಲೆಬ್ರಿಟಿಗಳು ಈ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಆಗ ಕ್ರಿಕೆಟರ್ ವಿನಯ್ ಕುಮಾರ್ ಹಾಕಿದ್ದ ಚಾಲೆಂಜ್ ಅನ್ನ ನಟ ಸುದೀಪ್ ಅವರು ಸ್ವೀಕರಿಸಿ ಗೆದ್ದಿದ್ರು. ಬಳಿಕ ರಿತೇಶ್ ದೇಶ್ಮುಖ್, ಸೋಹಿಲ್ ಖಾನ್, ಪ್ರಿಯಾ ಸುದೀಪ್, ಯಶ್ ಮತ್ತು ಶಿವಣ್ಣನವರಿಗೆ ಸುದೀಪ್ ಇದೇ ಚಾಲೆಂಜ್ ಅನ್ನ ಕೊಡ್ತಾರೆ. ಚಾಲೆಂಜ್ ಸ್ವೀಕರಿಸಿದ ಯಶ್ ಅವರು ಅಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ, ತಾವು ವರ್ಕೌಟ್ ಮಾಡದೆ ತಮ್ಮ ಬಾಲ್ಯದ ಸ್ನೇಹಿತನಿಂದ ವರ್ಕೌಟ್ ಮಾಡಿಸ್ತೀನಿ ಅಂತ ಯಶ್ ವಿಡಿಯೋ ಮಾಡಿ ಮಾತನಾಡಿದ್ರು. ಆ ವಿಡಿಯೋದಿಂದಲೇ ನೋಡಿ ವಿವಾದ ಹುಟ್ಕೊಳ್ಳುತ್ತೆ. ಎಸ್, ವಿಡಿಯೋದಲ್ಲಿ ಯಶ್ ಅವರು, ಹಾಯ್ ಸುದೀಪ್, ನೀವು ನನಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀರಿ. ನಾವು ಕಲಾವಿದರು ಯಾವಾಗಲೂ ವರ್ಕೌಟ್ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಸ್ನೇಹಿತ ಚೇತನ್ ಅಂತ ಇದ್ದಾರೆ, ಅವನು ಲೈಫಲ್ಲೇ ಫಿಟ್ ಆಗಿ ಇರೋಕೆ ಸಾಧ್ಯ ಇಲ್ಲ. ಅವನ ಕೈಯಲ್ಲಿ ಈ ಟಾಸ್ಕ್ ಅನ್ನ ಮಾಡಿಸ್ತೀನಿ ಅಂತ ಯಶ್ ಹೇಳಿದ್ರು. ಎಲ್ಲ ಸರಿ, ಆದರೆ ಆ ವಿಡಿಯೋದಲ್ಲಿ ಯಶ್ ಅವರು ತಮಗಿಂತ ಚಿತ್ರರಂಗದಲ್ಲಿ ಹಿರಿಯರಾದ ಸುದೀಪ್ ಅವರಿಗೆ ಸರ್ ಅನ್ನದೇ ಗೌರವ ಕೊಟ್ಟಿಲ್ಲ ಅನ್ನೋ ಟೀಕೆಗೆ ಗುರಿಯಾಗಿದ್ರು. ಹಾಯ್ ಸುದೀಪ್ ಅಂತ ಕರೆದಿದ್ದಾರೆ, ಸರ್ ಅಂತ ಕರಿಬೇಕಿತ್ತು. ನಿನ್ನೆ ಮೊನ್ನೆ ಬಂದ ನಟ ಯಶ್ ಹೀಗೆ ಮಾಡಬಹುದಾ? ಇದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ಸುದೀಪ್ ಅಭಿಮಾನಿಗಳು ಅಂದಿನಿಂದ ಯಶ್ ಅವರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ರು. ಆದ್ರೆ ಯಶ್ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಸಿಕ್ಕಾಗೆಲ್ಲ ಪರಸ್ಪರ ಪ್ರೀತಿ ವಿಶ್ವಾಸದಿಂದಲೇ ನಡೆದುಕೊಳ್ತಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸುದೀಪ್ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಇದ್ದಂತಹ ಬೇಸರವನ್ನ ಕಡಿಮೆ ಮಾಡೋಕೆ ಸಾಧ್ಯವಾಗಿರಲಿಲ್ಲ. ಆದ್ರೀಗ ಯಶ್ ಅವರು ಸುದೀಪ್ ಅವರಿಗೆ ವಿಶ್ ಮಾಡಿ ಪ್ರತಿಕ್ರಿಯಿಸಿರುವಂತಹ ರೀತಿಯಿಂದ ಈ ಹಿಂದೆ ಎದ್ದಿದ್ದಂತಹ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳಬಹುದು.